ನನ್ನ ಅಬ್ಸರ್ವೇಷನ್ ಇದು. ಈಗ ನೋಡಿ, ಈ ಎಲೆಕ್ಷನ್ನು 4 ದಿನ ಬಾಕಿ ಇದೆ. ಫಸ್ಟ್ ಫೇಸ್ ಆಲ್ರೆಡಿ ಆಗಿದೆ. ಈಗ ನಾನು ಹೇಳಿದೇನೆಂದರೆ ಸ್ಮಿತಾ ಅವರೇ, ಮಹೇಶ್ ಅವ್ರಿಗೆ ಮತ್ತು ಸತೀಶ್ ಅವ್ರಿಗೆ ನನ್ನ ಅನುಮಾನ ಏನಂದರೆ, ಧರ್ಮದ ಆಧಾರದ ಮೇಲೆ, ಅಂದರೆ ಧರ್ಮ ನೋಡಿ ಸ್ವಲ್ಪ ಈ ನೇಹಾ ಕೇಸಲ್ಲಿ ಸರ್ಕಾರ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂದರೆ ಒಂಥರ ಇಮ್ಮಿಡಿಯೇಟಾಗಿ ಇವಾಗ BJP ಅವ್ರು ಹೋದ್ರಲ್ಲ, ಅವ್ರ ಮನೆಗೆ ಹೋಗಿದ್ರಲ್ಲ, ಆ ಥರ ರೆಸ್ಪಾನ್ಸ್ ಬರ್ತಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಲೆಕ್ಕಾಚಾರ ನಡೆಯುತ್ತೆ, ಎಲ್ರಿಗೂ ಗೊತ್ತು. ಮತ್ತು ನಮ್ಮ ಮಹೇಶ್ ಅವರು ಇದ್ದಾರಲ್ಲ, ಅವರು ಇವಾಗ ಮೇ 7ನೇ ತಾರೀಕುವರೆಗೂ ಇದನ್ನು ಅಸ್ತ್ರ ಮಾಡಿಕೊಂಡು ಫೇವ್ರೆಟ್ ಸಬ್ಜೆಕ್ಟ್ ಧರ್ಮದಂಗಲ್ ಶುರು ಆಯಿತು ಅಂತ. ಈಗ ನೋಡಿ, ಪ್ರಧಾನಮಂತ್ರಿ ಮೋದಿನೂ ಹೇಳ್ತಾರೆ, ಆಸ್ತಿ ವಿಚಾರದಲ್ಲಿ ಮಂಗಲ್ಸೂತ್ರ ಇರಿ ಸ್ಟಾರ್ಟ್ ಆಯ್ತಲ್ವ, ಚರ್ಚೆ ಶುರು ಆಗಿದೆ ಇವಾಗ. ಒಂದ್ ನಿಮಿಷ ರಿಯಾಜ್ ಕೇಳಿಸ್ತೀರ? ರಿಯಾಜ್ ಮಹೇಶ್ ಮತ್ತೆ ಸತೀಶ್ಗೆ ರಿಯಾಜ್ ಒಂದ್ ನಿಮಿಷ. ಪ್ರಧಾನಮಂತ್ರಿ ಯಾರು ಅಂತ ಗೊತ್ತು, ಏನ್ ಹೇಳಿದ್ರು ಅಂತ ಗೊತ್ತು. ಅದಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ 2006 ಏನ್ ಹೇಳಿದ್ರು ಅಂತಾನು ಗೊತ್ತು. ಅದನ್ನು ಪ್ಲೇ ಮಾಡ್ಬೇಕಂದ್ರೆ ಪ್ಲೇ ಮಾಡ್ತೀನಿ. ಮನಮೋಹನ್ ಸಿಂಗ್ ಹೇಳಿದ್ರು ಮೈನಾರಿಟೀಸ್ ಹ್ಯಾವ್ ದ ಫಸ್ಟ್ ರೈಟ್ ಆನ್ ಇಂಡಿಯಾಸ್ ರಿಸೋರ್ಸಸ್ ಅಂತ. ಪ್ಲೇ ಮಾಡಲ್ಲ ನಾನು, ಅದು ಬೇಕಿಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ನಾನೇನ್ ಹೇಳ್ತಾ ಇದ್ದೀನಿ, ಕೊನೆಗೂ ಧರ್ಮಕ್ಕೆ ಬಂತಲ್ಲ ಅಷ್ಟೇ. ಅಲ್ಲಲ್ಲ, ಧರ್ಮಕ್ಕೆ ಬಂತು ನೋಡಿ. ನಾನು ಹೇಳ್ತೀನಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. 2006ನೇ ಇಸ್ವಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನಲ್ಲಿ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಹೇಳ್ಕೊಟ್ಟಿದ್ದಲ್ಲ. ಮನಮೋಹನ್ ಸಿಂಗ್ ಅವರು ಏನ್ ಹೇಳಿದ್ರು, ಈ ದೇಶದ ಯಾವುದೇ ಒಂದು ಸಂಪನ್ಮೂಲ ಆದಾಯ ಬಂದ್ರೆ ಅದಕ್ಕೆ ಅವರು ಪಾತ್ರರು ಅಂತ. ನಾನೇನು ಅದನ್ನು ಅಲ್ಲಿಗೆ ಹೇಳಿದ್ರು. ಮೊನ್ನೆ ಹೈದರಾಬಾದ್ನಲ್ಲಿ ರಾಹುಲ್ ಗಾಂಧಿ ಅವ್ರು ಏನ್ ಮಾತನಾಡಿದ್ರು, ಈ ದೇಶದ ಇರ್ತಕ್ಕಂಥ ಸಂಪನ್ಮೂಲ ಅನ್ನೋದೇನಿದೆ, ನಾನು ಮನೆ ಸರ್ವೆ ಮಾಡಿಸ್ತೀನಿ, ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿಸ್ತೀನಿ ಅಂತ. ಯಾರು ಹೇಳಿದಂಥದ್ದು? ರಾಹುಲ್ ಗಾಂಧಿ ಹಂಚ್ತೀವಿ ಅಂತ ಹೇಳಿಲ್ಲ. ನಿರಂಜನ್ ಅವರೇ ನೋಡಿ, ಏನು ಮನಮೋಹನ್ ಸಿಂಗ್ ಅವ್ರು ಹೇಳಿದ್ರು, ಏನು ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಏನು ಅವರ ಪ್ರಣಾಳಿಕೆ ಒಳಗಡೆ ವ್ಯಕ್ತ ಮಾಡದಂಥದ್ದು. ಆ ಪ್ರಣಾಳಿಕೆ ವ್ಯಕ್ತ ಮಾಡದಂತ ಸಂದರ್ಭದಲ್ಲಿ ಸಹಜವಾಗಿ ಏನು ಈ ದೇಶದ ವೆಲ್ತ್ ಅನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದಂಥದ್ದು ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಈ ದೇಶದ ವೆಲ್ತ್ ಯಾರ ಹತ್ರ ಇದೆ? ಎಂತ ಬೇಕಾದ್ರೂ ಸ್ಥಿತಿಗೆ ಬೇಕಾದ್ರೂ ಕಾಂಗ್ರೆಸ್ ತನ್ನ ಓಟ್ಗೋಸ್ಕರ ಎಲ್ಲಿಗೆಲ್ಲ ತಲುಪಾಗ್ತದೆ ಅನ್ನೋದನ್ನ ಇವತ್ತಿನ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಒಟ್ಟು ಡೆವಲಪ್ಮೆಂಟ್ ಇವತ್ತು ಸಾಕ್ಷಿ. ಸತೀಶ್ ಅವ್ರು ಹೇಳಿದ್ರು ಯಾವ್ದು ಬಿಟ್ಟಿದ್ದಾರೆ ಅವರು? ಉತ್ತರ ಕೊಡ್ಲಿ, 30 ಸೆಕೆಂಡ್ ಕೊಡಿ. ಯಾವ್ದು ಬಿಟ್ಟಿದ್ದಾರೆ ಅವರು? ಈಗ ನೋಡಿ, ಈಗ ನಾವು ಹೇಳಿದ್ವಿ, ನಾವು ಏನಕ್ಕೆ ಮೋದಿಜಿ ಅವರು ಅದನ್ನ ಉಲ್ಲೇಖ ಮಾಡಿದ್ರು ಅಂತಂದ್ರೆ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಂತವ್ರು ಎಲ್ಲಿಗೆ ಬೇಕಾದ್ರೂ ತಲುಪ್ತಾರೆ. ಯಾವುದೋ ಒಂದು ಓಟಿಗೋಸ್ಕರ, ಒಂದು ಸಮುದಾಯವನ್ನ ಓಲೈಕೆ ಮಾಡಕ್ಕೋಸ್ಕರ ಕೊಲೆ ಮಾಡಿದವ್ರ ಪರವಾಗೂ ನಿಂತ್ಕೋತಾರೆ, ಬ್ರದರ್ಸು ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡಕ್ಕೆ ಹೊರಟಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ನಮ್ಮ ಹಿಂದೂ ಹೆಣ್ಮಕ್ಳ ಒಂದು ಮಾನ ಅಪಮಾನವನ್ನ ಸಂರಕ್ಷಣೆ ಅಭಿವೃದ್ಧಿಗೆ ಚೊಂಬು, ಲಾ ಅಂಡ್ ಆರ್ಡರ್ಗೆ ಚಿಪ್ಪು. ಆಯ್ತಾ? ಕೇಳಿ, ಇಲ್ಲಿ ಆಸ್ತಿ ತಗೊಂಡು ಕೊಡ್ತಾರಂತಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಯಾವ ಸಚಿವರ ಹತ್ರ ಎಷ್ಟೆಷ್ಟು ಇದೆಯೋ ಅವ್ರ ಹತ್ರ ಇನ್ನೂ ತಗೊಂಡ್ ಕೊಡ್ತೀರಾ? 1700 ಕೋಟಿ ರೂಪಾಯಿ ಒಬ್ಬರ ಹತ್ರ ಇದೆ, 500 ಕೋಟಿ ರೂಪಾಯಿ ಒಬ್ಬರ ಹತ್ರ ಇದೆ, 600 ಕೋಟಿ ರೂಪಾಯಿ ಒಬ್ಬರ ಹತ್ರ ಇದೆ. ಬಿಜೆಪಿ ಅವ್ರದ್ದು ಸಮಸ್ಯೆ ಏನಂತಂದ್ರೆ, ಯಾಕೆ ನಾವು ಈ ದೇಶದ ಆಸ್ತಿಯನ್ನು ಹಂಚಿಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಮಾಡ್ತೀರಾ ನೀವು? ನಾನು ಕೇಳ್ತಾ ಮಂತ್ರಿಗಳಿಂದ ತಗೊಂಡ್ಕೊಡ್ತೀರಾ ನೀವು? ಮಂತ್ರಿಗಳಿಂದ ತಗೊಂಡ್ಕೊಡ್ತೀರಾ? ಕೊಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ಇಲ್ಲ ರೀ, ಅಲ್ಲ, ಈಗ ಕೊಲೆ ಬಗ್ಗೆನೇ ಮಾತಾಡ್ತಾ ಇದಾರಲ್ಲ, ಕೊಲೆ ಬಗ್ಗೆನೇ ಒಂದು ಗದಗದಲ್ಲಿ ಮೊನ್ನೆ ಅವತ್ತೇ ಯಾವ ನಮ್ಮ ನೇಹಾ ಅವರ ಕೊಲೆ ಆಯ್ತು, 4 ಮರ್ಡರ್ ಆಯ್ತು. ಯಾರು ಕೊಲೆ ಮಾಡಿಸಿದ್ರು ಸ್ವಾಮಿ? ಬಿಜೆಪಿಯ ಮುಖಂಡನ ಮಗ ಇವತ್ತು ಅರೆಸ್ಟ್ ಆಗಿದ್ದಾರೆ. IG ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾಕೆ ಅದು ಹಿಂದೂಗಳಲ್ವಾ ಅವ್ರು? ಹಾಗಾದ್ರೆ ಕೊಂದವರು ಯಾಕೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ? ಯಾಕೆ ನಡ್ಡಾ ಅವರು ಅಲ್ಲಿ ಹೋಗ್ಬಾರ್ದು? 4 ಜನ ಅಮಾಯಕ ಹೆಣ್ಣು ಮಕ್ಕಳು, ಇಬ್ರು ಸ್ವಂತ ತಂದೆ ತಾಯಿ ಎಲ್ಲರನ್ನು ಕೊಂದು ಬಿಟ್ರಲ್ಲ.
ಬಿಜೆಪಿ ಮುಖಂಡನ ಮಗನೇ ಕೊಲೆ ಮಾಡ್ದಾನ ಅಂತ ಹೇಳಿ ಐಜಿ ಅವ್ರು ಪ್ರೆಸ್ ಮೀಟ್ ಮಾಡಿ ಅಲ್ಲೂ ನಿಮ್ ಸರ್ಕಾರದವರು ವೈಯಕ್ತಿಕ ವೈಯಕ್ತಿಕ ವಿಚಾರದಲ್ಲಿ ಬಂದಂಗೆ ಬರಲಿಲ್ಲ. ನಾಗೇಂದ್ರ ಪ್ರಸಾದ್ ಅವರು ಗೃಹ ಅರೆಸ್ಟ್ ಮಾಡ್ತಿದೀವಲ್ಲ, ಇನ್ನೇನ್ ಬೇಕು? 70 ಲಕ್ಷ ಸುಪಾರಿ ಕೊಟ್ಟಿರುವ ಹಿಂದೂ ಕುಟುಂಬವನ್ನ ಕೊಲೆ ಮಾಡಿಸಿದ್ರಲ್ಲ ಬಿಜೆಪಿ ಮುಖಂಡ. ಅದನ್ನ ಮಾತಾಡಿ ನೀವು. ಒಂದು ನಿಮಿಷ ಇಲ್ಲಿ ಕೇಳಿ. ರಾಜ್ಯದಲ್ಲಿ ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷಿಗರಾಗಿರ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಅಥವಾ ಭಾರತದಲ್ಲಿರ್ತಕ್ಕಂಥ ಯಾರಿಗ ಅನ್ಯಾಯ ಆದ್ರೂ ಕೂಡ ಒಂದೇ ನ್ಯಾಯ ಕೊಡಿಸ್ಲೇಬೇಕಾಗುತ್ತೆ. 4 ಜನದ ಬಂದವರು ಸಪರೇಟ್ ಏನೂ ಇಲ್ಲ, ನೇಹ ಸಪರೇಟ್ ಏನಿಲ್ಲ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕೆಲವು ವಿಚಾರ ರುಕ್ಸಾನಾದವರಿಗೂ ಕೂಡ ನ್ಯಾಯ ಕೊಡಿಸಬೇಕಲ್ಲ, ಕೊಡ್ಲೇಬೇಕು. ಒಂದು ನಿಮಿಷ, ಅವರನ್ನು ರೇಪ್ ಮಾಡಿದಂತಹ ಒಂದು ನಿಮಿಷ ನಾನು ಹೇಳ್ತಿರ್ತಕ್ಕಂಥ ಪೂರ್ತಿ ಕೇಳಿ. ಒಂದು ನಿಮಿಷ, ಸಾರಾಸಗಟಾಗಿ ಎಲ್ಲರೂ ಆರೋಪಿಗಳಂತ ಹೇಳ್ಬೋದಾ ನಾವು? ಹಾಗಾದ್ರೆ ಕಾಂಗ್ರೆಸ್ ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ. ಒಂದು ನಿಮಿಷ, ಒಂದು ನಿಮಿಷ, ನಾನು ಯಾಕೆ ಒಬ್ಬ ರುಕ್ಸಾನನ್ನ ಕೇಳಂತ ತಾಳ್ಮೆ ಇಟ್ಕೊಳ್ರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಸರ್ಕಾರ ಬಂದ ನಂತರ ಕೇವಲ ಒಂದು ಕೋಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರನ್ನೇ ನೀವು ಓಲೈಸ್ಕೊಂಡ್ ಬರ್ತಾ ಇದ್ದೀರಾ. ಎಲ್ಲರಿಗೂ ನ್ಯಾಯ ಸಿಗಲಿ, ನಾವು ಯಾರಿಗೂ ಕೂಡ ಇವರು ಸಪರೇಟ್ ಇವರು ಸಪರೇಟ್ ಅಂತ ಹೇಳ್ತಾ ಇಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪೇನು ಅಂತಂದ್ರೆ, ಒಂದು ಕೋಮಿನವ್ರನ್ನೇ ಓಲೈಸ್ಕೊಂಡ್ ಬರ್ತಾ ಇದ್ದೀರಾ. ಯಾಕೆ 12 ಗಂಟೆ ಮಧ್ಯರಾತ್ರಿ ಕೊತ್ತಿನ ಸೊಪ್ಪಿಗೆ ಹೋಗಿದ್ರು ಅಂತ ಮರ್ತಿದ್ದೀರಾ? ಡಿಜೆ ಕೇಜ್ ಹೇಳಿದ್ದು ತುಂಬಾ ತಪ್ಪು. ಕ್ರಿಮಿನಲ್ ಆಕ್ಟಿವಿಟೀಸ್ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಈಗ ಹೇಳ್ತಿದ್ದೀರಾ ನೀವು, ಈ ಕೇಸ್ ಆದ್ಮೇಲೆ ಹೇಳ್ತಿದ್ದೀರಾ ನೀವು. 4 ದಿನ ಇಲ್ಲ. ಯಾಕೆ ಮೋದಿ ಅವರು 44 ಲಕ್ಷ ಮಹಿಳೆಯರಿಗೆ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ಅಲ್ಲಿ ಸಂವಿಧಾನವನ್ನ ಪ್ರತಿ 4 ಗಂಟೆಗೆ ಅತ್ಯಾಚಾರ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾನೆ ರಾಜಕೀಯ ಲಾಭ ನಷ್ಟದ ಆಧಾರದ ಮತದಾರರು ಡಿಸೈಡ್ ಮಾಡಬೇಕಾಗಿರೋದು ಮತದಾರರು. ಮತದಾರರು ಮಹೇಶ್ ನೀವು ಕಿರ್ಚೋದ್ರಿಂದ ಸತ್ಯ ಬದಲಾಗಲ್ಲ. ಆಯ್ತು, ಹೆಚ್ಚಿನ ಜನರಿದ್ದಾರೆ, ಮತದಾರರು. ಆಯ್ತು ಮಹೇಶ್, ಆಯ್ತು, ಸಮಯ ಆಯ್ತು, ಜನರು ಪ್ರಜ್ಞಾವಂತರಿದ್ದಾರೆ. ಆಯ್ತು ಮತದಾರರು. ಉಳಿದಿರೋದು 3 ದಿನ, ಉಳಿದಿರೋದು 3 ದಿನ. ಆಯ್ತು ಮಹೇಶ್, ಆಯ್ತು, ಸಮಯ ಆಯ್ತು. ಪ್ರಜ್ಞಾವಂತ ಮತದಾರರ ಕೈಲಿ ಬೇಕಾಗಿರೋದು ಈ ಚೊಂಬು ಚಿಪ್ ಅಲ್ಲ, ಪ್ರಜ್ಞಾವಂತರಾಗಿ ಮತದಾನ. ರೈಟ್ ಸರ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದೆ. ಇಡೀ ಸಮಾಜವನ್ನು